ಎಸ್ಎಸ್ ಫ್ರೆಂಡ್ಸ್ ವತಿಯಿಂದ ಸುಖಾನಂದ ಶೆಟ್ಟಿ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯಾಟ ಹಾಗೂ ನೇತ್ರದಾನ ಶಿಬಿರವನ್ನು ಮುಲ್ಕಿ ವಿಜಯ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಮುಲ್ಕಿ ವಿಜಯ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾಟದಲ್ಲಿ ಸುಮಾರು 16 ತಂಡಗಳು ಭಾಗವಹಿಸಿದ್ದವು. ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಜಾನ್ಸನ್ ಕುಂದಾಪುರ ಹಾಗೂ ಕೆಬಿಸಿ ಕಾರ್ಕಳ ತಂಡ ಫೈನಲ್ ಹಂತಕ್ಕೆ ತಲುಪಿತ್ತು. ಫೈನಲ್ ಹಂತದಲ್ಲಿ ಈ ತಂಡಗಳ ನಡುವೆ ಜಿದ್ದಾಜಿದ್ದಿ ನಡೆದು ಜಾನ್ಸನ್ ಕುಂದಾಪುರ ವಿಜಯಶಾಲಿಯಾಯಿತು. ಕೆಬಿಸಿ ಕಾರ್ಕಳ ತಂಡ ರನ್ನರ್ ಅಫ್ಗೆ ತೃಪ್ತಿ ಪಡೆದುಕೊಂಡಿತ್ತು. ಜಾನ್ಸನ್ ಪ್ರಶಸ್ತಿಯನ್ನು ಜಯಿಸಿಕೊಳ್ತಾ ಇದೆ, ಅಭಿನಂದನೆ ಹೇಳ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಕೂಟವನ್ನು ನಡೆಸಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಕೆಬಿಸಿ ಕಾರ್ಕಳದ ಒಂದು ತಂಡಕ್ಕೆ. ಪ್ರಶಸ್ತಿ ವಿತರಣಾ ಸಮಾರಂಭ ಕಾರ್ಯಕ್ರಮದಲ್ಲಿ ವಿಜೇತ ತಂಡಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಲ್ಲದೆ ಉತ್ತಮ ಬೌಲರ್, ಉತ್ತಮ ಎಸೆತಗಾರರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸುದರ್ಶನ್, ಜಿಲ್ಲೆಯಲ್ಲಿ ಶಿಸ್ತುಬದ್ಧವಾಗಿ ನಡೆದ ಏಕೈಕ ಕ್ರೀಡೆ ಇದಾಗಿತ್ತು. ಇಂಥ ಕ್ರೀಡೆಯನ್ನ ಆಯೋಜಿಸುತ್ತಿರುವುದರಿಂದ ಮತ್ತಷ್ಟು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ ಎಂದರು. ವ್ಯಕ್ತಿಯ ಸೈಪಿ ಮುಟ್ಟ ತನ್ನ ಜೀವನನ ವಾರೀತಿಡೆ ಆಯ್ ಮಲ್ತೆ, ಸಮಾಜಮುಖಿಯಾದ ವಾರೀತಿದ ಕೆಲಸ ಕಾರ್ಯವನ್ನು ಮಲ್ತೆ, ರಾಷ್ಟ್ರಗ ವಾರೀತಿದ ಕೊಡುಗೆಯನ್ನು ಕೊರಿಯೇ ಅವು ಬಹಳ ಪ್ರಮುಖವಾಗಿ ನೆಂಚಿನ ವಿಚಾರ. ಅಂಡ ಸುಖಾನಂದ ಶೆಟ್ಟಿ ಧರ್ಮದ ರಕ್ಷಣೆ ಮಲ್ತೊಂದು, ಈ ಭಾಗಡು ಯುವಶಕ್ತಿಯನ್ನು ಸಂಘಟನೆ ಮಲ್ತೊಂದು, ಸಮಾಜದ ಉಪನಂಚಿನ ಸಮಸ್ಯೆಗೆ ಉತ್ತರ ಕೊರಡು ಪನ್ಪನ ದೃಷ್ಟಿಕೋನಡು ಅನೇಕ ಎಡ್ಡೆ ಕಾರ್ಯನು ಮಲ್ತೊಂದಿದೆ. ಎಜೆ ಆಸ್ಪತ್ರೆ ನೇತ್ರ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸುಧೀರ್ ಹೆಗ್ಡೆ ಮಾತನಾಡಿ, ನಾವು ಸತ್ತಾಗ ಕಣ್ಣನ್ನು ದಾನ ಮಾಡುವ ಕಾಯಕವನ್ನ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಯಾವುದೇ ಒಂದು ಪುರಾಣದಲ್ಲಿ ನೋಡಿದ್ರು ಕೂಡ ದೃಷ್ಟಿಯು ಸೃಷ್ಟಿಯ ಅತ್ಯಂತ ದೊಡ್ಡ ಒಂದು ಕೊಡುಗೆಯಾಗಿದೆ. ನಮಗೆ ಈ ಭೂಮಿಗೆ ಬಂದ ಮೇಲೆ ದೃಷ್ಟಿಯ ಒಂದು ಮಹತ್ವ ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಆ ದೃಷ್ಟಿಯನ್ನು ನಾವು ಕಳೆದುಕೊಂಡಾಗ ಅಥವಾ ಅದು ದೃಷ್ಟಿಯು ಕಡಿಮೆ ಆದಾಗ ಮಾತ್ರ. ಈ ದೃಷ್ಟಿಯ ಹೀನತೆಗೆ ನಮ್ಮ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂದ್ರೆ ಕನಿಕತೆಯ ಒಂದು ಪ್ರಾಬ್ಲಮ್ ಇಂದಾಗಿ ತುಂಬಾ ಜನರು ದೃಷ್ಟಿಯನ್ನು ಕಳೆದು. ಈ ಸಂದರ್ಭದಲ್ಲಿ ಮುಲ್ಕಿ ನಗರ ಪಂಚಾಯತ್ ಅಧ್ಯಕ್ಷ ಸುನಿಲ್ ಆಳ್ವ, ಅಜಯ್ ಕುಡ್ವ, ಬಿಜೆಪಿ ಮುಖಂಡ ಈಶ್ವರ್ ಕಟೀಲ್, ಚಂದ್ರಶೇಖರ್ ಮುಲ್ಕಿ, ಉದ್ಯಮಿ ಕೋಡಿಗೆರೆ ಮನೋಜ್ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲದೆ ನೇತ್ರದಾನ ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು.